ಕರಾವಳಿಯ ಜಾತ್ರೆಯಲ್ಲೂ ಧರ್ಮ ಸಮರ. ಮುಸ್ಲಿಮ್ಸ್ ವ್ಯಾಪಾರಿಗಳನ್ನ ನಿರ್ಬಂಧಿಸಿ ಜಾತ್ರೋತ್ಸವ ನಡೆಸಲಾಗ್ತಾ ಇದೆ. ನಿರ್ಬಂಧದ ನಡುವೆ ಕಾಪು ಮಾರಿಗುಡಿ ಜಾತ್ರೆ ನಡೀತಾ ಇದೆ. ಪ್ರಸಿದ್ಧ ಕಾಪು ಮಾರುಗುಡಿಯ ಸುಗ್ಗಿ ಮಾರಿ ಜಾತ್ರೆ. ಕರಾವಳಿಯ ಜಾತ್ರೆಯಲ್ಲೂ ಧರ್ಮ ಸಮರ ನಡೆದಿದೆ. ಮುಸ್ಲಿಮ್ಸ್ ವ್ಯಾಪಾರಿಗಳನ್ನ ನಿರ್ಬಂಧಿಸಿ ಜಾತ್ರೋತ್ಸವವನ್ನ ನಡೆಸಲಾಗ್ತಾ ಇದೆ. ನಿರ್ಬಂಧದ ನಡುವೆಯೇ ಕಾಪು ಮಾರಿಗುಡಿ ಜಾತ್ರೆ ನಡೆದಿದೆ. ಪ್ರಸಿದ್ಧ ಕಾಪು ಮಾರುಗುಡಿಯ ಸುಗ್ಗಿ ಮಾರಿ ಜಾತ್ರೆ ನಡೀತಾ ಇರುವಂತದ್ದು 5 ಜಿಲ್ಲೆಯ ಭಕ್ತರು ಪಾಲ್ಗೊಂಡು ಪೂಜಿಸುವಂತಹ ವಿಶೇಷ ಜಾತ್ರೆ ಇದು. ಕರಾವಳಿಯ ಜಾತ್ರೋತ್ಸವದಲ್ಲಿ ಮುಸ್ಲಿಮರಿಗೆ ಆರ್ಥಿಕವಾಗಿ ಬಹಿಷ್ಕಾರವನ್ನ ಹಾಕಲಾಗಿದೆ. ಕಾಪು ಮಾರಿಗುಡಿ, ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇಗುಲ, ಪುತ್ತೂರು ಮಹಾಲಿಂಗೇಶ್ವರ, ಮಂಗಳೂರಿನ ಮಂಗಳಾದೇವಿ, ಕರಾವಳಿಯ ಹಲವು ದೇಗುಲಗಳಲ್ಲಿ ವ್ಯಾಪಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಜಾತ್ರೆಯಲ್ಲಿ ಹಿಂದೂಗಳಲ್ಲದವರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಇನ್ನು ಜಾತ್ರೆಯಲ್ಲಿ 100 ಕೋಟಿಗೂ ಹೆಚ್ಚು ವಹಿವಾಟು ನಡೆಯುವಂತಹ ಜಾತ್ರೆ ಇದು. ತುಂಬಾ ವಿಶೇಷವಾಗಿ ನಡೆಯುವಂತಹ ಜಾತ್ರೆ. ಆದ್ರೆ ಈ ಜಾತ್ರೆಗೆ ಮುಸ್ಲಿಮ್ಸ್ ವ್ಯಾಪಾರಿಗಳಿಗೆ ಅವಕಾಶವನ್ನ ನಿರ್ಬಂಧಿಸಲಾಗಿದೆ. ಅಂದ್ರೆ ಈಗ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಒಂದ್ ಕಡೆ ಹಿಜಾಬ್ ವಿಚಾರಗಳಾಗಿರಬಹುದು, ಮತ್ತೆ ಈಗ ಸದ್ಯ ನಡೀತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು, ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸುವಂತಹ ವಿಚಾರದಲ್ಲಾಗಿರಬಹುದು, ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಜಾತ್ರೆಗಳು ಕೂಡ ನಡೀತಾ ಇರುವಂತದ್ದು. ಆದ್ರೆ ಈ ಪರ್ಟಿಕ್ಯುಲರ್ ಆಗಿ ಕರಾವಳಿಯಲ್ಲಿ ನಡೀತಾ ಇರುವಂತಹ ಜಾತ್ರೆ, ಈ ಒಂದು ಜಾತ್ರೆಯಲ್ಲಿ ಮುಸ್ಲಿಮ್ಸ್ ವ್ಯಾಪಾರಿಗಳನ್ನ ನಿರ್ಬಂಧಿಸಿ ಆದೇಶಿಸಿರುವಂತದ್ದು ಹಿಂದೂಯೇತರರಿಗೆ ಇದೊಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಯಾಕೆಂದ್ರೆ 100 ಕೋಟಿಗೂ ಹೆಚ್ಚು ವಹಿವಾಟು ನಡೆಯುವಂತಹ ಸ್ಥಳ, ವ್ಯಾಪಾರಿಗಳು ಬಂದು ಇಲ್ಲಿ ವ್ಯಾಪಾರವನ್ನ ನಡೆಸ್ತಾ ಇದ್ರು. ಮತ್ತೆ ಜಾತ್ರೆ ಅಂತ ಅಂದ್ರೇನೆ ವ್ಯಾಪಾರಿಗಳಿಗೆ ಒಂದು ರೀತಿ ಸುಗ್ಗಿ ಅನ್ನುವಂತಹ ರೀತಿಯಲ್ಲಿ. ಆದ್ರೆ ಇಂತಹ ಒಂದು ಜಾತ್ರೆಯಲ್ಲೇ ಸಾಕಷ್ಟು ಕೋಟಿ ವ್ಯವಹಾರ ನಡೆಯುವಂತಹ ಒಂದು ಸ್ಥಳದಲ್ಲೇ ಹಿಂದೂಯೇತರರಿಗೆ ಅವಕಾಶ ಇಲ್ಲ ವ್ಯಾಪಾರ ಮಾಡೋಕೆ ಅಂದಾಗ ಒಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 5 ಜಿಲ್ಲೆಯ ಭಕ್ತರು ಪಾಲ್ಗೊಂಡು ಪೂಜಿಸುವಂತಹ ವಿಶೇಷ ಜಾತ್ರೆ ಇದು. ಪ್ರಸಿದ್ಧ ಕಾಪು ಮಾರುಗುಡಿಯ ಸುಗ್ಗಿ ಮಾರಿ ಜಾತ್ರೆ ಅಂತಲೇ ತುಂಬಾನೇ ಫೇಮಸ್ ಈ ಜಾತ್ರೆ. ಆದ್ರೆ ಇಲ್ಲಿ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ.